ನಿಲ್ಲಿಸಬೇಕು ಇವಳು ಪ್ರೇಯರಲ್ಲಿ ಇಷ್ಟು ಜನ ಇದ್ದಿಲ್ಲ, ಈಗ ಪ್ರೇಯರಲ್ಲಿ ಬರ್ತಾ ಇದ್ದಾರೆ ಅಂದ್ರೆ ಇವಳಿಗೆ ಯಾವ ಕಾರಣ ಬಂದು ಇವಳು ಮನೆಯಲ್ಲಿ ಪ್ರಾರ್ಥನೆ ಮಾಡೋದು ಸ್ಟಾಪ್ ಮಾಡಬೇಕು ಅಂತ ಈ ಜಾತಿ ಇದೆ. ಜಾತಿ ಎನ್ನುವಾಗ ಹಾಳು ಮಾಡುವಂತಹ ಒಂದು ಕ್ಯಾರೆಕ್ಟರ್ ತೋರಿಸ್ತಾ ಇದೆ. ಹಲ್ಲೆಲೂಯಾ. ಹಾಳು ಮಾಡುವಂತ ಒಂದು ಮಾರ್ಗ ತೋರಿಸ್ತಾ ಇದೆ. ಹಲ್ಲೆಲೂಯಾ. ಇವಳು ಪ್ರೇಯರ್ ಮಾಡ್ತಾ ಇದ್ದಾಳೆ, ಪ್ರೇಯರ್ ಲೈಫ್ ಹೇಗೆ ಸ್ಟಾಪ್ ಮಾಡಬೇಕು, ಇವಳು ದೇವರ ಅಭಿಷೇಕ ಹೊಂದುತ್ತಾ ಇದ್ದಾಳೆ, ಇವಳ ಅಭಿಷೇಕ ಹೇಗೆ ಸ್ಟಾಪ್ ಮಾಡಬೇಕು, ಇವಳು ದೇವರಲ್ಲಿ ಬೆಳೀತಾ ಇದ್ದಾಳೆ, ಯಾರಿಗೆ ಇವಳ ವಿರುದ್ಧವಾಗಿ ನಿಂದಿಸಲಿ, ಯಾರು ಬಾಯಲ್ಲಿ ಇವಳ ವಿರುದ್ಧವಾಗಿ ಮಾತನ್ನು ತರಲಿ ಅಂತ ಈ ಜಾತಿ ರೆಡಿ ಮಾಡ್ತಾ ಇರ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಜಾಸ್ತಿ ವರ್ಷ ಮಾಡಿದ್ಮೇಲೆ ಕೂಡ ಹೊರಗೆ ಹೋಗ್ರೆ ಪಾಸ್ಟರ್ ಪ್ರೇಯರ್ ಮಾಡಲ್ಲ, ಬರೀ ಬಸ್ ಮಾಡಲ್ಲ, ಎಲ್ಲಿ ಸ್ಟಾರ್ಟ್ ಆಗೋದು ರೆಡಿ ಮಾಡೋದು ಇದಕ್ಕೆ ಜಾತಿ. ಹಲ್ಲೆಲೂಯಾ. ಜಾತಿ ಎನ್ನುವಂಥದ್ದು ಹಾಳು ಮಾಡುವಂತ ಕ್ಯಾರೆಕ್ಟರ್ಗೆ ತಿಳಿಸ್ತದೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ ಈ ಜಾತಿಯು ಅದರಿಂದ ಅಂದ್ರೆ ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ ಮತ್ತೆ ಹಲ್ಲೆಲೂಯಾ. ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ, ಇಂಥ ಒಂದು ಕ್ಯಾರೆಕ್ಟರ್ಸ್ಗಳು, ಇಂಥ ಒಂದು ಜೀವಿತಗಳು, ಇಂಥ ಕುಟುಂಬಗಳು ಬದಲಾಗಬೇಕಾದ್ರೆ, ಇಂಥ ದುರಾತ್ಮಗಳು ಬಿಟ್ಟು ಹೋಗ್ಬೇಕಾದ್ರೆ, ಇಂಥ ಅದ್ಭುತ ಇಲ್ಲಿ ನಡಿಬೇಕಾದ್ರೆ ಯಾರಿಂದ ಆಗ್ತದಂತೆ ಉಪವಾಸ ಪ್ರಾರ್ಥನೆ ಇಲ್ಲದೆ ನಡೆಯುವುದಿಲ್ಲ ಅಂತ ದೇವರು. ಏನಿಲ್ಲದೆ? ಹಲ್ಲೆಲೂಯಾ. ಉಪವಾಸ ಮಾಡಿಲ್ಲ ಅಂತ ತಿಳ್ಕೊಂಡು, ಪ್ರೇರಣೆ ಮಾಡಿಲ್ಲ ಅಂತ ತಿಳ್ಕೊಂಡು ಇದ್ದಿಂದಾನೆ ಇದ್ದಿನ ಸಮಸ್ಯೆ ಇದ್ದಂಗೆ ಖಾಲಿ ಪಾಸ್ಟಿಗೆ ಭೇಟಿ ಮಾಡಿ ಹೊರಗಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್. ಪ್ರೈಸ್ ದಿ ಲಾರ್ಡ್. ಮಾತಿನ ಏನಪ್ಪ ಪ್ರೇರಿಗೆ ಬಾಗ್ತಾರೆ ಪಾಸ್ಟರ್ ಇನ್ನು ಯಾಕಂದ್ರೆ ದುರಾತ್ಮ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅದು ಜಾತಿ ಏನಾಗಿಲ್ಲ ಅಂದ್ರೆ ಒಳಗಿಂದ ಹೋಗಿಲ್ಲ, ದುರಾತ್ಮ ರೆಡಿ ಇಕ್ಕೆ ಒಳಗಡೆ ಇಲ್ಲಿ ಇದ್ದಾಗ ಅಷ್ಟೇ ನಿಮಗೆ ದೇವರು ಪ್ರಸನ್ನ ಮಾಡಿಸ್ತಾ ಇದ್ದಾಗ ಫೀಲ್ ಮಾಡ್ತಾ ಇದೆ. ಹೊರಗಡೆ ಹೋದ ಮೇಲೆ ನೀವು ಎಷ್ಟು ಒಳ್ಳೆ ವರ್ಷಿಪರ್ ಇರ್ಬೋದು, ಎಷ್ಟು ಒಳ್ಳೆ ವಾಕ್ಯ ಓದೋರಿರ್ಬೋದು, ವಾಕ್ಯ ಹೇಳೋರಿರ್ಬೋದು, ಎಷ್ಟು ಅನಾಯಿಂಟೆಡ್ ಸೇವಕರಿರ್ಬೋದು, ಏನೇ ಇರ್ಬೋದು, ಆದ್ರೆ ಈ ಸ್ಪಿರಿಟ್ ಎಲ್ಲಿ ತರ ನಮ್ಮ ಒಳಗಡೆ ಇರ್ತದೆ ಅಲ್ಲಿ ತರ ನಾವು ದೇವರಿಗೆ ಪ್ರಸನ್ನ ಆಗ್ಲಕ್ಕ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇರ್ತೀವಿ ಅಂದ್ರೆ ಹುಡುಕಾಡ್ತಾ ಇರ್ತೀವಿ, ಓಡ್ತಾ ಇರ್ತೀವಿ, ದುರಾತ್ಮ ನಮಗೆ ಓಡಿಸ್ತಾ ಇರ್ತೇವೆ. ಹಲ್ಲೆಲೂಯಾ. ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತೇವೆ, ಯೇಸು ಸ್ವಾಮಿ 40 ದಿವಸ ಉಪವಾಸ ಪ್ರಾರ್ಥನೆ ಆದ್ಮೇಲೆ ಆ ಯೇಸು ಸ್ವಾಮಿ ಕೂಡ ಬಿಟ್ಟಿಲ್ಲ. ಏನಂತಂದ್ರೆ ಇವನು ದೊಡ್ಡ ಕಾರ್ಯ ಮಾಡ್ತಾನೆ ಇವಾಗ ಅಂತ ಸೈತಾನ ಏನ್ ಮಾಡಿದ್ರು, ಯೇಸು ಸ್ವಾಮಿ ಅಂತ ಬಂದ್ರು ಏನಂತ ಶೋಧನೆ ಮಾಡಬೇಕಾಗಿ. ಹಲ್ಲೆಲೂಯಾ. ಯಾವಾಗ ನೀವು ಪ್ರೇಯರಲ್ಲಿ ಬಲವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ದೇವರ ಅಭಿಷೇಕ ಹೊಂದ್ಕೊಳ್ತೀರಾ, ಅವಾಗ ನಿಮ್ಮ ವೀಕ್ನೆಸ್ ಗಳನ್ನು ನೋಡಕ್ಕೆ ಬಯಸ್ತಾ ಇರ್ತಾರೆ ಸೈತಾನ. ಏನಂದ್ರೆ ದೇವರೇ ನೀವು ಯಾವಾಗ ಕಟ್ ಮಾಡಬೇಕು, ಯಾವಾಗ ಪ್ರಾರ್ಥನೆ ಲೈಫ್ ಇಂದ ಕಟ್ ಮಾಡಬೇಕು, ಸ್ಪೆಷಲಿ ಎಲ್ಲಿ ನೀವು ಕರೆಕ್ಟ್ ಪ್ಲೇಸ್ ಅಲ್ಲಿ ಆರಾಧನೆಗೆ ಹೋಗ್ತೀರಾ ಅಲ್ಲಿಂದ ದುರಾತ್ಮ ಕನೆಕ್ಷನ್ಗಳು ಮುರಿಯುವುದಕ್ಕಾಗಿ ಚಾನ್ಸಸ್ ಮಾಡ್ತಾರೆ ಅಂತ ಯೇಸು ಸ್ವಾಮಿಗೆ ಬಿಟ್ಟಿಲ್ಲ. ಅವರು ಏನಂತ ಹೇಳ್ತಾರೆ ವಾಕ್ಯದಲ್ಲಿ 4ನೇ ಅಧ್ಯಾಯ ಮತ್ತೆ ವರ್ಷವಾಗ್ತೇ 2ನೇ ವಾಕ್ಯ ಓದೋದು. ಯಾವಾಗ ಅಂತಂದ್ರೆ ಹಗಲಿರುಳು ಈ 40 ದಿವಸ ಉಪವಾಸ ಆದ್ಮೇಲೆ ದೇವರ ಪಾವರ್ ಆತ ಮೇಲೆ ಇಷ್ಟು ಪವರ್ ಆಗಿ ಕೂತಿತ್ತು, ಸತ್ತರಿಗೂ ಎಬ್ಬಿಸುವಂತ ಪವರ್ ಈ ಉಪವಾಸ ಆಗ್ತದೆ. ಸ್ವಾಮಿ ಬಂತು. ಹಲ್ಲೆಲೂಯಾ. ಆತನ ಮೇಲೆ ಇಂಥ ಒಂದು ಶಕ್ತಿ ಬಂತು, ಎಲ್ಲ ಸೈತಾನನ ಎಲ್ಲ ಶೋಧನೆಗಳ ಮೇಲೆ ಜಯಿಸುವಂತ ಪವರ್ ಈ 40 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ ಬಂತು. ಅವಾಗ ಶೋಧಕರು ಬಂದರು ಎಂಬುದಾಗಿ. ನೀವು ಯಾವಾಗ ಕರೆಕ್ಟ್ ಆಗಿ ಎಲ್ಲ ನಡೀತಾ ಇರ್ತೀರ ನೋಡ್ರಿ, ಪ್ರೇಯರ್ ನಡೀತಾ ಇರ್ತೀರ, ಮನೆಯಲ್ಲಿ ವಾಕ್ಯದಲ್ಲಿ ಬೆಳೀತಾ ಇರ್ತೀರಾ, ಆರಾಧನೆಯಲ್ಲಿ ಬೆಳೀತಾ ಇರ್ತೀರಾ, ಅವಾಗ ತಪ್ಪನ್ನು ಪ್ರೆಸೆಂಟ್ ಆಗ್ತಾರೆ ಸೈತಾನ. ಯಾಕಂದ್ರೆ ಅವಾಗ ನೀವೇನಾಗಿರ್ತೀರ, ಸೈತಾನ ಟಾರ್ಗೆಟ್ ಅಲ್ಲಿ ಇರ್ತೀರ. ಯಾರು ಟಾರ್ಗೆಟ್ ಅಲ್ಲಿ ಇರ್ತೀರಿ? ಬೇರೆ ಟೈಮ್ ನಾರ್ಮಲ್ ಊಟ ಮಾಡ್ರಿ, ಕೆಲಸ ಮಾಡ್ರಿ, ಕಳಿಸ್ರಿ ಮಾಡ್ರಿ ಅಂತ ಟೈಮಲ್ಲಿ ಅದಕ್ಕೆ ಏನು ಫರಕ್ ಬೀಳಲ್ಲ. ಯಾವಾಗ ನೀವು ದೇವ್ರ ವಾಕ್ಯ ಕಡೆಗೆ ಬರ್ತೀರಾ, ದೇವ್ರ ರಾಜ್ಯದಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಯಾವಾಗ ಪ್ರಾರ್ಥನೆಯಲ್ಲಿ ಬರ್ಲಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅವಾಗ ನಿಮ್ಗೆ ನೇರವಾಗಿ ನೀವು ಎಷ್ಟು ಬೆಳಿತೀರಾ ಅಷ್ಟು ದೊಡ್ಡ ಸೌಧಗಳು ರೆಡಿ ಆಗ್ತಾ ಇರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವಾಗ ನೋಡ್ರಿ, ಒಬ್ಬ ದಾವೀದನು ಒಬ್ಬ ಕುರುಬನಾಗಿದ್ದ. ಏನಾಗಿದ್ದ? ಕುರುಬನಾಗಿದ್ದ. ಬಟ್ ಅವನಿಗೆ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಎದ್ದು ನಿಂತಿದ್ದ. ಯಾರಂದ್ರೆ ಗೋಲಿಯಾತ್. ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಬೆಳೆಯುತ್ತಿರುವಾಗ ನಿಮ್ಮ ವಿರುದ್ಧವಾಗಿ ನಿಮ್ಮಲ್ಲಿ ಅನೇಕ ಆಲೋಚನೆಗಳು ಬರ್ತಾ ಇರ್ತವೆ. ಕೆಲವು ಟೈಮಲ್ಲಿ ಪ್ರೇಯರ್ ಮಾಡ್ಬೇಕಂದ್ರೆ ಪ್ರೇಯರ್ ಮಾಡಕ್ಕಾಗಲ್ಲ. ಕೆಲವು ಟೈಮಲ್ಲಿ ಪ್ರೇಯರ್ ಮಾಡಿದ್ಮೇಲೆ ಮತ್ತೆ ಸೀರಿಯಸ್ ಇರಲ್ಲ ನಿಮ್ಮ ಲೈಫ್ ಅಲ್ಲಿ. ಯಾವುದೇ ಶಿಸ್ತುಗಳು ಕಾಪಾಡ್ಕೊಳ್ಳಲ್ಲ, ಯಾವುದೇ ಒಂದು ಮನಸ್ಸು ಬಂದ ಹಾಗೆ ಮಾಡಕ್ ನೋಡುವಂತ ಮೈಂಡ್, ಇಂಥ ಒಂದು ಅಟ್ಯಾಕ್ಗಳು ನಿಮ್ಮ ಒಳಗೆ ನಡೀತವೆ.
ನೀವು ಪರಿಶುದ್ಧಾತ್ಮದಲ್ಲಿ ನಡಿಬಾರದು. ಅದೇ ರೀತಿಯಾಗಿ ಈ ಶಿಷ್ಯರ ಲೈಫ್ ಅಲ್ಲಿ ಹಾಗೆ ನಡೀತಾ ಇದ್ದೆ. ಏನ್ ನಡೀತಾ ಇತ್ತು? ಈ ಜಾತಿಯು ದೇವರ ಪ್ರಾರ್ಥನೆ ಮತ್ತು ಆಮೆನ್, ಹಲ್ಲೆಲೂಯಾ. ಇವತ್ತು ನೀವು ಕಂಪ್ಲೀಟ್ ಆರೋಗ್ಯ ಹೊಂದ್ಕೊಳ್ಬೇಕಾಗ್ತದೆ, ಕಂಪ್ಲೀಟ್ ಅದ್ಭುತ ನೋಡ್ಬೇಕಾದ್ರೆ, ಕಂಪ್ಲೀಟ್ ಎಂದಿಗೂ ನಿಮ್ಮ ಲೈಫ್ ಅಲ್ಲಿ ಸಮಸ್ಯೆಗಳೇ ಬರಬಾರ್ದು ಅಂತ ಇದ್ರೆ, ನಿಮ್ಮ ಲೈಫ್ ಅಲ್ಲಿ ಎಷ್ಟೇ ಹೋರಾಟ ಬಂದ್ರೆ ಅದನ್ನು ಜಯಿಸಬೇಕಂತ ವ್ಯಕ್ತಿಗಳಾಗಿ ಬೇಕಾದ್ರೆ ನಿಮ್ಮ ಒಳಗಡೆ ಇರ್ಬೇಕಾದ್ರೆ ಉಪವಾಸ ಪ್ರಾರ್ಥನೆ ಬೇಕು. ಏನ್ ಬೇಕು? ಎಲ್ಲ ಹೇಳಿ, ಏನ್ ಬೇಕು? ಯಾವಾಗ ಉಪವಾಸ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಬರ್ತದೋ ಒಂದು ವ್ಯತ್ಯಾಸ ನಿಮ್ಮ ಒಳಗಡೆ ಬರ್ತದೆ, ಒಂದು ಬಿಡುಗಡೆ ನಿಮ್ಮ ಒಳಗಡೆ ಬರ್ತದೆ. ಅದಕ್ಕೆ ನಾವು ನೋಡ್ತೇವೆ ಈ ವಾಕ್ಯದಲ್ಲಿ ಏನಂತಂದ್ರೆ, ಈ ಜಾತಿಯು ಎದರಿಂದ ಹೋಗುವುದನ್ನು ಸ್ವಾಮಿ ಹೇಳ್ತಾ ಇದ್ದಾರೆ, ಉಪವಾಸ ಪ್ರಾರ್ಥನೆಯಿಂದಲೇ ಹೋಗ್ತದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ನೋಡ್ತೇವೆ ಯೆಶಾಯ ಪ್ರವಾದನೆ ಗ್ರಂಥ 58:6ನೇ ವಾಕ್ಯ ಓದಿದ್ರು ಒಂದ್ಸರಿ. ನೋಡಿರಿ, ಕೇಳಿನ ಬಂಧನಗಳು ಮತ್ತೆ ಏನಂತೆ? ಕೇಳಿನ ಬಂಧನಗಳು. ನಿಮ್ಗೆ ಯಾರು ಮಂತ್ರ ತಂತ್ರ ಮಾಡಿಟ್ಟಿದ್ದಾರೆ ಅಂತ ತಿಳ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಏನ್ ಮಾಡಿದ್ರು ಬಿಡುಗಡೆನೆ ಆಗ್ತಾ ಇಲ್ಲ ಅಂತ ಒಂದು ಕೇಳಿ ನಿಮ್ಮ ಒಳಗಡೆ ಇದೆ ಇವತ್ತು. ಅಲ್ಲ, ಏನ್ ಮಾಡಿದ್ರು ಕೂಡ ಬದಲಾಗ್ತಾ ಇಲ್ಲ, ಏನ್ ಮಾಡಿದ್ರು ಚೇಂಜಸ್ ಆಗ್ತಾ ಇಲ್ಲ, ನಿಮ್ ಕುಟುಂಬ ಬದಲಾಗ್ಲತ್ತಿಲ್ಲ, ನಿಮ್ ಲೈಫ್ ಬದಲಾಗ್ಲತ್ತಿಲ್ಲ ಅಂತಂದ್ರೆ ಇವತ್ತು ದೇವರಾತ್ಮನು ಯೆಶಾಯನ ಪ್ರವಾದನೆ ಗ್ರಂಥ ಮೂಲಕ ನಿಮಗೆ ಮಾತಾಡ್ತಾ ಇದ್ದಾರೆ. ಏನಂತಂದ್ರೆ, ಕೇಳಿನ ನೋಡಿರಿ, ಕೇಳಿನ ಬಂಧನಗಳು ಬಿಚ್ಚುವುದು. ಸಮಸ್ಯೆಗಳು ಬಿಚ್ಚು ಹೋಗ್ತದೆ. ಹಲ್ಲೆಲೂಯಾ. ಎಷ್ಟೇ ಮಂತ್ರ ತಂತ್ರದಿಂದ ಈ ಲೋಕದಲ್ಲಿ ಸೈತ ನಿಮ್ಮ ಒಳಗಡೆ ಕೇಳಿ ಹಾಕಿಟ್ಟಿದ್ದಾನೋ, ಹಾಳು ಮಾಡ್ಬೇಕಂತ ಹಾಕಿಟ್ಟಿದ್ದಾನೋ, ಅವೆಲ್ಲ ಏನಾಗ್ತಾವಂತೆ? ಬಿಚ್ಚುವು. ಹಲ್ಲೆಲೂಯಾ. ಎಷ್ಟು ಜನ ನಂಬುತ್ತಿದೆ ಅಂತ ಜೋರಾಗಿ ಒಂದು ಹಲ್ಲೆಲೂಯಾ. ಏನ್ ಬಿಚ್ಚು ಹೋಗ್ತಾವಂತೆ? ಯಾವ ಕೇಡುಗಳು ಹಾಕಲ್ಪಟ್ಟಿದವೋ ಆ ಕೇಡುಗಳು ಇವತ್ತು ಕಳಚಿ ಬೀಳುತ್ತವೆ ಯೇಸುವಿನ ನಾಮದಲ್ಲಿ. ಆ ಕೇಡಿನ ಬಂಧನಗಳು ಮತ್ತೆ ನೊಗದ ಆಮೆನ್, ಹಲ್ಲೆಲೂಯಾ. ಚರ್ಚಿ ಹೋದವರನ್ನು, ಸೋತು ಹೋಗದವರನ್ನು, ಎಲ್ಲವನ್ನು ನಿಮ್ಮ ಜೀವಿತದಲ್ಲಿ ನೋಡಿ ನೋಡಿ ಸಾಕಾಗಿದ್ದವರನ್ನು, ಇನ್ನು ಮುಂದೆ ನನ್ನ ಲೈಫ್ ಅಲ್ಲಿ ಅದ್ಭುತನೇ ಆಗಲ್ಲ ಅಂದ್ಕೊಂಡು ಕೂತಿದವರನ್ನು ದೇವರ ವಾಕ್ಯ ಹೇಳ್ತದೆ, ನಿಮ್ಮ ರೋಗಗಳು ಬಿಟ್ಟು ಹೋಗ್ತದೆ, ನಿಮ್ಮ ಭಾರಗಳು ಬಿಡುಗಡೆ ಆಗ್ತದೆ ಎಂಬುದಾಗಿ. ಯಾವ್ದ್ರಿಂದ ಆಗ್ತದೆ ಅಂತ ವಾಕ್ಯ ಹೇಳ್ತದೆ? ಯಾವ್ದ್ರಿಂದ ಆಗ್ತದೆ? ಉಪವಾಸ. ಯಾಕಂದ್ರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 58:6ನೇ ವಾಕ್ಯ ಹೋದ್ರಿ. ಇಂಥ ಎಲ್ಲ ಬಂಧನಗಳು ಏನಾಗ್ತಾವಂತೆ? ದೇವರ ಸಾನ್ನಿಧ್ಯದಲ್ಲಿ ಬಿಚ್ಚೋಗ್ತಾವಂತೆ. ಎಲ್ಲಿ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರ ಸನ್ನಿಧಾನದಲ್ಲಿ? ದೇವರ ಸಾನ್ನಿಧಾನದಲ್ಲಿ ಬಂದಿದ್ದೀರಂತಂದ್ರೆ ನಿಮ್ಮನ್ನು ಖಾಲಿ ಕರೆಸುವುದಕ್ಕಾಗಿ ದೇವರು ಕರ್ಕೊಂಡು ಬಂದಿಲ್ಲ, ನಿಮ್ಮನ್ನು ಎಲ್ಲ ನೊಗಗಳನ್ನು ತೆಗೆದು ಹಾಕುವುದಕ್ಕಾಗಿ ದೇವರ ವಾಕ್ಯ ಹೇಳ್ತಾರೆ. ಹಲ್ಲೆಲೂಯಾ. ಏನಂತಂದ್ರೆ ಎಲ್ಲ ನೊಗಗಳು ಏನಾಗ್ತಾವಂತೆ? ಮುರಿಯುವುದು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾವ್ಯಾವ ನೊಗಗಳು ನಿಮ್ಮ ಒಳಗಡೆ ಬಂಧನ ಹಾಕಲ್ಪಟ್ಟಿದವೋ ಆ ನೊಗಗಳು ನಿಮ್ಮಿಂದ ಹೊರಗಡೆ ಬರ್ತಾ ಇದ್ದಾವೆ. ಅದಕ್ಕೆ ನಾನು ಮೊದಲೇ ಪ್ರಾರ್ಥನೆ ಮಾಡಿದೆ, ಎಲ್ಲ ಮಾಟ ಮಂತ್ರದಿಂದ ಹಾಳಾಗುವಂತ ಕುಟುಂಬಗಳು ಬಿಡುಗಡೆ ಆಗಲಿ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ವಾಕ್ಯ ಹೇಳಿದ ಹಾಗೆ ಯಾವಾಗ ಉಪವಾಸ ಪ್ರಾರ್ಥನೆ ಎಚ್ಚರ ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದನೋ ಆತನ ಮುಂದೆ ದೇವರು ಪ್ರಸನ್ನನಾದನು ಮತ್ತು ಅವನು ಒಂದು ದೇವರ ಆಲಯ ಕಟ್ಟುವಂತೆ ದೇವರನ್ನು ಏನ್ ಮಾಡಿದ್ರು ಅಂದ್ರೆ ಆತನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಹಲ್ಲೆಲೂಯಾ. ಎದರಿಂದ ಉತ್ತರ ಕೊಟ್ಟನು? ಇವತ್ತು ನಾವು ಅನೇಕ ಸಾರಿ ನಮಗೆ ಕಾಮನ್ ಆಗಿದೆ ಏನಂತಂದ್ರೆ, ಇದು ಕಾಮನ್ ಅದನ್ನ 3 ತರ ಪಾಸ್ ಮಾಡಿ, ಬಟ್ ನಮ್ಗೆ ಇದು ಸೀರಿಯಸ್ನೆಸ್ ಇಲ್ಲ. ದೇವರು ಪ್ರಸನ್ನ ಆಗ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರ ಅದ್ಭುತ ಮಾಡ್ತಾನೆ ಎಂಬುದಾಗಿ ಅದು ನಮ್ಗೆ ಸೀರಿಯಸ್ನೆಸ್ ಇಲ್ಲ. ನಮ್ಗೆ ಏನಾಗಿದೆ ಅಂದ್ರೆ ಡೈಲಿ ರೊಟ್ಟಿ ಹೆಂಗ್ ಊಟ ಮಾಡ್ತೀವಿ ನೋಡಕ್ಕ, ಹೆಂಗ್ ತರಕಾರಿ ಊಟ ಮಾಡ್ತೀವಿ, ಹೆಂಗ್ ಡೈಲಿ ಬಿರಿಯಾನಿ ಊಟ ಮಾಡ್ತೀವಿ, ಹಂಗೆ ಫೀಲ್ ಆಗಿದೆ. ಉಪವಾಸ ಅಂದ್ರೆ ಬಂಧನಗಳು ಮುರಿಯುವಂತದಾಗಿದೆ. ಉಪವಾಸ ಅಂದ್ರೆ ನಿಮ್ಮ ಕೇಡುಗಳನ್ನು ಕಳಚಿ ಬಿಡುತ್ತವೆ, ನಿಮ್ಮ ರೋಗಗಳು ಬಿಟ್ಟು ಹೋಗ್ತವೆ ಅಂತ ದೇವರು ವಾಕ್ಯ ಹೇಳ್ತಾರೆ. ಅದಕ್ಕಾಗಿ ಈ ಉಪವಾಸ ಪ್ರಾರ್ಥನೆಯಿಂದಲೇ ಏನಾಯ್ತಂದ್ರೆ ಯೇಸು ಸ್ವಾಮಿ ಅನೇಕ ದೆವ್ವಗಳನ್ನು
ಏನ್ ಮಾಡಿದ್ರು? ಅದಕ್ಕೆ ಆ ಶಿಷ್ಯರು ಆಶ್ಚರ್ಯ ಆಗ್ತಾ ಇದ್ದಾರೆ, ಇದು ನಮ್ಮಿಂದ ಯಾಕೆ ಸಾಧ್ಯ ಆಗಿಲ್ಲ ಅಂತ ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಯಾರಿಗೆ ಕೇಳ್ತಾ ಇದ್ದಾರೆ? ಯೇಸು ಸ್ವಾಮಿಗೆ ಕೇಳ್ತಾ ಇದ್ದಾರೆ. ಇವತ್ತು ನಿಮ್ಮ ಲೈಫ್ ಅಲ್ಲಿ ಯಾಕೆ ದೊಡ್ಡ ಅದ್ಭುತ ಆಗ್ತಾ ಇಲ್ಲ ಅಂದ್ರೆ ಕಾರಣ ನೀವು ದೇವರ ಮುಂದೆ ಪ್ರಸನ್ನ ಆಗ್ಲಕ್ಕ ನೀವು ಕಾಯ್ತಾ ಇಲ್ಲ, ನೀವು ಉಪವಾಸ ಪ್ರಾರ್ಥನೆ ನೀವು ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಲೈಫ್ ಅಲ್ಲಿ ಎಲ್ಲ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂದ್ರೆ ಇಲ್ಲಿ ಬಂದ ಮೇಲೆ ಪ್ರೇಯರ್ ಮಾಡ್ಕೊಂಡು ಹೋಗಿದ ಮೇಲೆ ಹೋಗ್ಬೇಕು, ಮತ್ತೆ ದುರಾತ್ಮ ಬಂದಾಗ ಅಷ್ಟೇ ಅಟೆಂಡ್ ಮಾಡಿ ಮತ್ತೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ತಿರುಗಿ ದೇವರ ಅದು ಅಟೆಂಡ್ ಮಾಡ್ತದೆ, ಅದಕ್ಕೋಸ್ಕರ ಸೈತ ನಮ್ಮ ಜೊತೆ ಏನ್ ಮಾಡ್ತಾ ಇದ್ದಾರೆ? ಆಟ ಆಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಯೇಸು ಸ್ವಾಮಿಗೆ ಅವರು ಕೇಳ್ತಾರೆ, ಕೇಳಿದಾಗ ಸ್ವಾಮಿ ಹೇಳ್ತಾರೆ, ಇದು ದೇವರ ಪ್ರಾರ್ಥನೆ ಮತ್ತು ಉಪವಾಸದಿಂದಲೇ, ಬೇರೆ ಯಾವುದರಿಂದಲೂ ಕೂಡ ಏನಾಗ್ತಿಲ್ಲ, ಬಿಟ್ಟು ಹೋಗುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ಇನ್ನೊಂದು ವಾಕ್ಯನ ಓದಿಕೊಳ್ಳೋಣ. ಮತ್ತಾಯ ಸುವಾರ್ತೆ 17:20. ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು. ಮತ್ತು ನಿಮ್ಮ ಕೈಯಿಂದಾಗದಂತದ್ದು ಒಂದೂ ಇರುವುದಿಲ್ಲ ಅಂದನು. ಮತ್ತಾಯ 20. ನಂಬಿಕೆ ನಿಮಗೆ ಇರುವುದಾದರೆ, ನೀವು ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗೆ ಇರುವುದಾದರೆ, ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು. ಮತ್ತು ನಿಮ್ಮ ಕೈಯಿಂದಾಗದಂತದ್ದು ಒಂದೂ ಇಲ್ಲ ಅಂದನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ, ಉಪವಾಸ ಯಾವಾಗ ಮಾಡಕ್ ಸ್ಟಾರ್ಟ್ ಆಯ್ತು ಗೊತ್ತಾ? ನಿಮ್ಮ ಒಳಗಡೆ ನಂಬಿಕೆ ಇದ್ದಾಗ. ಯಾವಾಗ ಸ್ಟಾರ್ಟ್ ಆಯ್ತು ಮಾಡಕ್ಕೆ? ನಿಮ್ಮ ಒಳಗಡೆ ಒಂದು ಸ್ಟ್ರಾಂಗ್ ನಂಬಿಕೆ ಇದ್ದಾಗ ನೀವ್ ಏನ್ ಮಾಡ್ತೀರಾ ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಎಲ್ಲಿ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಎಲ್ಲಿ ತರ ನಿಮ್ಮ ನಂಬಿಕೆ ಇರಲ್ವೋ ನೀವ್ ಏನ್ ಮಾಡ್ತೀರಾ ಅಂದ್ರೆ ಮನೆಯಲ್ಲೇ ಬಿಸಿ ಆಗಿರ್ತೀರಾ. ಎಲ್ಲಿ ಬಿಸಿ ಆಗಿರ್ತೀರಾ? ಪ್ರೈಸ್ ದಿ ಲಾರ್ಡ್. ಎಲ್ಲಿ ಬಿಸಿ ಆಗಿರ್ತೀರಾ? ಯಾಕೆ ಗೊತ್ತಾ? ನಿಮ್ಮ ನಂಬಿಕೆಗೆ ಸೈಕಲ್ ಮಾಡಿರ್ತಾರಂದ್ರೆ ಬಂದ್ ಮಾಡಿರ್ತಾರೆ ಪೂರ ಕಂಪ್ಲೀಟ್ ಆಗಿ. ಅದಕ್ಕೆ ಈ ಶಿಷ್ಯರಾಗಿ ಆಗಿರ್ತದೆ, ಯಾಕೆ ನನ್ನ ಜೀವಿತದಲ್ಲಿ ಸಮಸ್ಯೆ ಇದೆ ಅನ್ನೋ ಕ್ವಶನ್ ಮಾರ್ಕ್ ಆಗಿರ್ತದೆ. ಇವರ ಒಳಗಡೆ ನಂಬಿಕೆ ಇದ್ರೆ ಏನಾಗ್ತದೆ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ಬೆಟ್ಟಕ್ಕೆ ಅದು ಏನಾಗ್ತದಂತೆ? ಪ್ರೈಸ್ ದಿ ಲಾರ್ಡ್. ಎಷ್ಟು ನಂಬಿಕೆ ಇರ್ಬೇಕಂತ? ಎಷ್ಟು ನಂಬಿಕೆ? ಹಲ್ಲೆಲೂಯಾ. ಎಷ್ಟು ಜನ ಸಾಸಿವೆ ಕಾಳು ನೋಡಿದ್ರೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಜನ ನೋಡಿದ್ರಿ? ನೋಡಿದ್ರೆ ಎಲ್ಲ ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಏನಾಗ್ತದಂತೆ? ಏನಾಗ್ತದಂತೆ? ಓದ್ರೆ 17. ನಂಬಿಕೆ ನಿಮಗೆ ಇರುವುದಾದರೆ, ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಿಮ್ಮ ಒಳಗಡೆ ಅಷ್ಟು ನಂಬಿಕೆ ಇದ್ರೆ ನೀವು ಏನ್ ಮಾಡ್ತೀರಂದ್ರೆ ಆ ಬೆಟ್ಟದ ಮೇಲೆ ಅಧಿಕಾರ ಮಾಡ್ತೀರಾ, ನಿಮ್ಮ ರೋಗದ ಮೇಲೆ ಅಧಿಕಾರ ಮಾಡ್ತೀರಾ, ನಿಮ್ಮ ಕಾಯಿಲೆ ಮೇಲೆ ಅಧಿಕಾರ ಮಾಡ್ತೀರಾ. ನೀವು ಯಾರು ಏನ್ ಮಾತಾಡಿದ್ರು ನಂಬಿಕೆ ಮಾತ್ರ ನಿಮ್ಮ ಮಾತಾಗಿರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ ಏನಂದ್ರೆ, ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಲು ಹೇಳಿದರೆ ಅದು ಹೋಗುವುದು. ಮತ್ತು ನಿಮ್ಮ ಕೈಯಿಂದ ಒಂದು ಹಲ್ಲೆಲೂಯಾ ಯಾವುದು ಇದು ಆಗಲ್ಲ ಎನ್ನುವಂತ ಪರಿಸ್ಥಿತಿ ನಿಮ್ಮ ಮೇಲೆ ಬರುವುದಿಲ್ಲ ಅಂತ ಹೇಳ್ತಾರೆ ಯೇಸು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಬಂದಂತ ದೇವರ ಮಕ್ಕಳೇ, ಇವತ್ತು ನಾನು ನಿಮ್ಮನ್ನು ಹೇಳಲು ಇಷ್ಟಪಡ್ತೇನೆ, ನೀವು ದೇವರ ನಂಬಿಕೆಯಿಂದ ಏನೇನು ಬೇಡ್ಕೊಳ್ತೀರೋ, ಏನೇನು ನೀವು ನಂಬಿಕೊಂಡು ಕೇಳ್ತೀರೋ, ಉಪವಾಸದಲ್ಲಿ ಇರ್ತೀರೋ, ಅದು ದೇವರು ನಿಮ್ಮ ಲೈಫ್ ಅಲ್ಲಿ ಜರುಗಿಸ್ತಾನೆ ಅಂತ ದೇವರು ಇವತ್ತು ಹೇಳ್ತಾರೆ. ಹಲ್ಲೆಲೂಯಾ. ಆದ್ರೆ ಈ ಉಪವಾಸ ಮಾಡಕ್ಕೆ ಯಾಕಾಗಲ್ಲ ಗೊತ್ತಾ? ನಿಮ್ಗೆ ಒಂದು ಕ್ವಶನ್ ಮಾರ್ಕ್ ನಿಮ್ಗೆ ಹೇಳಲು ಇಷ್ಟಪಡ್ತೇನೆ. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 5ನೇ ವಾಕ್ಯ. ನೀವು ಶರೀರ ರೀತಿಯಾಗಿ ಆಲೋಚನೆ ಮಾಡುವವರು ದೇವರ ಮೇಲೆ ನಂಬಿಕೆ ಇಡ್ಲಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯ ಹೇಳ್ತಾರೆ ಯಾರ ಮೇಲೆ? ಶರೀರ ಮೇಲೆ. ಯಾರು ಶರೀರ ಪ್ರಕಾರವಾಗಿ ನಡೆಯುವರು ಇರ್ತಾರೆ, ನೀವು ಆಲೋಚನೆಗಳು ಶರೀರ ಪ್ರಕಾರವಾಗಿರ್ತದೆ, ಮನುಷ್ಯರ ಆಲೋಚನೆ ಪ್ರಕಾರ ಆಗಿರ್ತದೆ, ಲೋಕದ ಆಲೋಚನೆ ಪ್ರಕಾರ ಆಗಿರ್ತದೆ. ಅಂತವ್ರು
ಅದಕ್ಕೆ ಸಂಬಂಧಪಟ್ಟದ ಮೇಲೆ ಪ್ರೇಯರ್ ಅಂದ್ರೆ ಅವನಿಗೆ ಅರ್ಥ ಆಗಲ್ಲ, ಪ್ರೇಯರ್ ಅಂದ್ರೆ ಇಂಪಾರ್ಟೆಂಟ್ ಇರಲ್ಲ, ದೈವ ವಾಕ್ಯ ಅಂದ್ರೆ ಇಂಪಾರ್ಟೆಂಟ್ ಇರಲ್ಲ. ಯಾಕಂದ್ರೆ ಅವನು ಶರೀರಿಗೆ ಅಧೀನನಾಗಿರ್ತಾನೆ. ಪ್ರೈಸ್ ದಿ ಲಾರ್ಡ್, ಹalleluya. ಹೋದ್ರೆ ಅದು 6ನೇ ವಾಕ್ಯ. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧ, ಅದಕ್ಕೆ ಯಾವ್ಯಾವ ಸಂಬಂಧ ಪಟ್ಟಿದಾವಲ್ಲ ನೋಡ್ರಿ, ಅದೇ ಆಲೋಚನೆದಲ್ಲಿ ಇರ್ತಾನೆ ದೇವರು ವಾಕ್ಯ ಹೇಳ್ತಾರೆ. ಅವಕ್ಕೆ ಯಾವ ಸಂಬಂಧ ಪಟ್ಟಿದಾವಲ್ಲ ಅವೇ ಆಲೋಚನೆಗಳು ಇರ್ತವೆ. ಮತ್ತೆ ಅದಕ್ಕೆ ಅವನೇನಾಗಿರ್ತಾನಂತೆ, ಅಧೀನಾಗಿರ್ತಾನೆ. ಹalleluya. ನಾವು ಊಟ ಮಾಡಿಲ್ಲ ಅಂದ್ರೆ ಸಣ್ಣಗಾಯ್ತೀನಪ್ಪ, ಊಟ ಮಾಡಿಲ್ಲ ಅಂದ್ರೆ ಮತ್ತೆ ನನ್ನ ಬಾಡಿ ಎಲ್ಲ ಫಿಗರ್ ಎಲ್ಲ ಚೇಂಜ್ ಆಗ್ಬಿಡ್ತದಪ್ಪ. ಹalleluya. ಏನೆಲ್ಲ ಆಲೋಚನೆಗಳು ಬರ್ತಾ ಇರ್ತವೆ. ಹalleluya. ಅದಕ್ಕೆ ಸಂಬಂಧಪಟ್ಟಗಳ ಮೇಲೆ ಏನೇ ಮಾಡ್ತಾರಂತೆ, ಮನಸ್ಸಿಡುತ್ತಾರೆ. ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಏನ್ ಮಾಡ್ತಾರೆ, ಮನಸ್ಸಿಡುತ್ತಾರೆ. ಅದು ಏನ್ ಮಾಡ್ತದಂದ್ರೆ ದೇವರಿಂದ ದೂರ ಮಾಡ್ತದಂತೆ. ಯಾವ್ದ್ರಿಂದ ದೂರ ಮಾಡ್ತದಂತೆ, ದೇವರಿಂದ ದೂರ ಮಾಡ್ತದೆ. ಯಾವುದು ನೀವು ದೇವರ ವಿರುದ್ಧವಾಗಿ ನಿಂತಿರುವಂತ ಕಾರ್ಯಗಳನ್ನು ನೀವು ಹೆಚ್ಚಿಗೆ ಮನಸ್ಸಿಡ್ತೀರಲ್ಲ, ಅದು ಏನ್ ಮಾಡ್ತದಂದ್ರೆ ನಮ್ಮನ್ನು ಮರಣದ ಕಡೆಗೆ ಒಯ್ತದೆ. ಅದು ನಮಗೆ ಸಮಸ್ಯೆ ಕಡೆಗೆ ಒಯ್ತಾ ಇರ್ತದೆ, ಅದು ರೋಗದ ಕಡೆಗೆ ಒಯ್ತಾ ಇರ್ತದೆ. ಅದು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ. ಲೋಕದಲ್ಲಿ ನಿಮ್ಮನ್ನು ಅದನ್ನು ಸಾಯಿಸ್ತಾನ ನಿಮ್ಮ ಹಿಂದೆ ಫಾಲೋ ಮಾಡ್ತಾ ಇರ್ತದೆ. ಯಾಕಂದ್ರೆ ನೀವೇನಾಗಿರ್ತೀರಂದ್ರೆ ಅದಕ್ಕೆ ಗುಲಾಮಾಗಿರ್ತೀರಂತ ವಾಕ್ಯ ಹೇಳ್ತದೆ. ಏನಾಗಿರ್ತೀರಂತೆ, 8:9ನೇ ವಾಕ್ಯ. ಯಾಕೆಂದರೆ ಶರೀರ ಭಾಗಗಳು ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು, ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೇ ಇಲ್ಲ. ಅಂತ ಸ್ವಭಾವ. ಈಗ ನೀವು ಫಾಸ್ಟಿಂಗ್ ಮಾಡೋದಿಲ್ಲ ಅಂತ ತಿಳ್ಕೊಳ್ರಿ, ಪ್ರೇಯರ್ ಮಾಡೋದಿಲ್ಲ ಅಂತ ತಿಳ್ಕೊಳ್ರಿ, ಅವ್ರಿಗೆ 1 ನಿಮಿಷ ಪ್ರೇಯರ್ ಮಾಡ್ರಿ ಅಂತಂದ್ರೆ ವೆಸ್ಟ್ ಆಯ್ತದೆ ಅವ್ರಿಗೆ. ಹalleluya. 1 ನಿಮಿಷ ಪ್ರೇಯರ್ ಮಾಡಕ್ಕಾಗಲ್ಲ. ಚರ್ಚಿಗೆ ಬರ್ರಿ ಅಂದ್ರೆ ಚರ್ಚಿಗೆ ಬರಲ್ಲ. ಏನ್ ಪಾಸ್ಟರ್ ಏನಂತಾರಪ್ಪ ಸಾಕಾಗಿ. ಹalleluya. ಏನ್ ಪಾಸ್ಟರ್ ಪ್ರೇಯರ್ ಮಾಡಲ್ಲ ಅಂತ ಮುಂದೆ ಹೇಳ್ತೀರಾ, ಅವ್ರು ಪ್ರೇಯರ್ ಪಾಸ್ಟರ್ ಹಂಗಿದ್ರಿ ಹಂಗಿಲ್ಲ ಅಂತ ಹೋಗೋದು ಚಾಲ, ಬರೋದು ಚಾಲ. ಹalleluya. ಪ್ರೈಸ್ ದಿ ಲಾರ್ಡ್. ಅದು ಯಾರಿಗೆ ಹ್ಯಾಂಗ್ ಬರ್ತದೆ ಅಂದ್ರೆ ಶರೀರದ ಮೇಲೆ ಮನಸ್ಸು. ಪ್ರೈಸ್ ದಿ ಲಾರ್ಡ್, ಹalleluya. ಏನ್ ಜನಕ್ಕೆ ಅರ್ಥ ಆಗ್ತದೆ, ಏನ್ ಜನ ಮಲ್ಕೊಳ್ಳುತ್ತೀರಾ, ಪ್ರೈಸ್ ಕೈ ಹalleluya. ಎಲ್ಲರೂ ಎಚ್ಚರಿರೋರು ಎಲ್ಲ ಜೋರಾಗಿ ಹಾಕ್ತಾರೆ. ಹalleluya, ಹalleluya. ನೀವು ಶರೀರ ರೆಸ್ಟ್ ಕೊಡ್ಬೇಡ್ರಿ, ಈ ಕಡೆ ಕೇಳ್ರಿ, ಕೇಳ್ದಿರಂದ್ರೆ ಬಿಡುಗಡೆ ಆಗ್ತದೆ ಶರೀರ. ಅವಾಗ BP ಇರಲ್ಲ, ಶುಗರ್ ಇರಲ್ಲ, ಮತ್ತು ಥೈರಾಯ್ಡ್ ಇರಲ್ಲ, ಯಾವುದೇ ಶರೀರದ ರೋಗಗಳು ನಿಮ್ಮ ಒಳಗಡೆ ನಿರ್ಲಕ್ಷ್ಯ ಆಗ್ತದೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತಿದೆ, ಉಪವಾಸ ಪ್ರಾರ್ಥನೆಗಳಲ್ಲಿ ಇದು ಜಾಸ್ತಿ ಬಿಟ್ಟು ಹೋಗ್ತದೆ ಅಂತ ಹೇಳಿದ್ಮೇಲೆ ನಿಮ್ ಜೀವಿತದಲ್ಲಿ ಎಷ್ಟು ಉಪವಾಸ ಪ್ರಾರ್ಥನೆ ಮಾಡೋರಾಗಿರ್ತೀರೋ ನಿಮ್ಮ ಒಂದೊಂದು ಸಮಸ್ಯೆಗಳು ಬಿಟ್ಟು ಹೋಗ್ತಾ ಇರ್ತವೆ. ಪ್ರೈಸ್ ದಿ ಲಾರ್ಡ್, ಹalleluya. ಅದಕ್ಕೆ 9ನೇ ವಾಕ್ಯ ಹೇಳ್ತದೆ, ನೀವಾದರೂ ನಿಮ್ಮಲ್ಲಿ ಯಾರಿದ್ದಾರಂತ, ಎಷ್ಟು ಜನರು ಒಳಗಡೆ ದೇವರ ಆತ್ಮ ಅನ್ನೋರು, ದೇವರ ಆತ್ಮ ಒಳಗಡೆ ಅಂದ್ರೆ ನೀವು ಶರೀರ ಭಾವಕ್ಕೆ ಹೋಗಲ್ಲ. ಹalleluya. ನೀವು ಪ್ರೇಯರ್ಫುಲ್ ಇದ್ದೀರಾ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್, ಹalleluya. ನಿಮಗೆ ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಒಬ್ಬ ಸ್ತ್ರೀ, ಇಲ್ಲಿ ಬಹಳ ಸ್ತ್ರೀ ಇದ್ದೀವಿ, ನಾವು ಒಂದು ಹೇಳಲು ಇಷ್ಟಪಡ್ತೇವೆ, ಬೈಬಲ್ ಇಂದ ನಿಮಗೆ ಮಾತಾಡಲು ಇಷ್ಟಪಡ್ತೇವೆ. ಬೈಬಲ್ ಅಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಅವಳು ಬಹಳಷ್ಟು ಬಡತನದಲ್ಲಿ ಇದ್ದಂತ ಸ್ತ್ರೀ. ಎದರಲ್ಲಿ? ತುಂಬಾ ಬಡತನದಲ್ಲಿ ಇದ್ದಂತ ಸ್ತ್ರೀ ಆಗಿದೆ. ಮತ್ತೆ ಅವಳಿಗೆ ಅವಳ ಲೈಫ್ ಅಲ್ಲಿ ಮುಂದೆ ಎಷ್ಟು ದಿನ ಬದುಕ್ತಾಳೆ ಅನ್ನುವಂತ ಕೂಡ ಒಂದು ನಿರೀಕ್ಷೆ ಅವಳ ಒಳಗಡೆ ಇದ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ಅವಳ ಲೈಫ್ ಅಲ್ಲಿ ಇಂಥ ಒಂದು ಪರಿಸ್ಥಿತಿ ಅವಳಿಗೆ ಕಾಡಿತ್ತು. ಏನಂತಂದ್ರೆ ಅವಳು ಒಂದು ದಿನ ಕೆಲಸಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಅವಳ ಜೀವನ ನಡೀತಿಲ್ಲ. ಅಂತ ಸ್ತ್ರೀ ಒಂದಿನ ದೇವರು ಸನ್ನಿಧಾನದಲ್ಲಿ ಬೆಳೆಯುವಂತಳು, ದೇವರ ಸಮ್ಮುಖದಲ್ಲಿ ಇರುವಂತಳು, ಪ್ರಾರ್ಥನೆ ಮಾಡುವಂತಳು, ಉಪವಾಸದಲ್ಲಿ ಇರುವಂತಳು, ಅವಳ ಲೈಫ್ ಅಲ್ಲಿ ಎಲ್ಲ ನೀಟಾಗಿ ದೇವರ ಕಾರ್ಯ ಮಾಡುವಂತಳು, ಮತ್ತೆ ಎಲ್ಲವನ್ನು ಸಿಸ್ಟಮೆಟಿಕ್ ಡಿಸಿಪ್ಲಿನ್ ಆಗಿ ಅವಳು ಇರುವಂತ ಒಂದು ಸ್ತ್ರೀ ಆಗಿತ್ತು. ಅವಳು ಯಾರಿದ್ರೆ ಒಂದು ಹೊಲದಲ್ಲಿ ಹೋಗಿ ಕೆಲಸ ಮಾಡುವಂತರಾಗಿತ್ತು. ಹalleluya, ಪ್ರೈಸ್ ದಿ ಲಾರ್ಡ್. ಒಂದಿನ ಏನ್ ಮಾಡ್ತಾರೆ ದೇವರು ಅವಳಿಗೆ, ಪ್ರೈಸ್ ದಿ ಲಾರ್ಡ್, ಹalleluya. ಒಂದಿನ ಏನ್ ಮಾಡ್ತಾರೆ ಗೊತ್ತಾ, ಹalleluya, ಪ್ರೈಸ್ ದಿ ಲಾರ್ಡ್. ಒಂದಿನ ಏನಾಯ್ತಾಳೆ ಗೊತ್ತಾ, ಹalleluya. ದೇವರು ಪ್ರಸನ್ನ ಆದಾಗ ಒಂದು ದೊಡ್ಡ ಸ್ಥಾನಕ್ಕೆ ದೇವರು, ಪ್ರೈಸ್ ದಿ ಲಾರ್ಡ್,
Hallelujah. Praise the Lord. ಯಾರಂತಂದ್ರೆ ಎಸ್ತೇರ್ ಆಯ್ತು. Praise the Lord. ಎಸ್ತೇರ್ ರಾಜನಿಗೆ ಮದುವೆ ಆಗುವಂತ ದೇವರು ಕಾರಣ. Hallelujah. ಕೆಲಸ ಮಾಡ್ತಾಳೆ, ಶರೀರ ಕಳೆಯುವಂತ ಮಾಡ್ತಾಳೆ, ದುಡಿತಾ ಇರ್ತಾಳೆ, ಬಂಧನದಲ್ಲಿ ಇರ್ತಾರೆ, ಯಾವುದೇ ಹೋಪ್ ಇರಲ್ಲ, ಮುಂದೆ ಏನಾಗ್ತದೆ ಅನ್ನುವಂತ ಯಾವುದೇ ಪರಿಸ್ಥಿತಿ ಇರಲ್ಲ. ಅವಳಿಗೆ ಒಂದು ದಿನ ದೇವರು ಏನ್ ಮಾಡ್ತಾರೆ ಅಂದ್ರೆ ಅವಳಿಗೆ ರಾಜನಿಗಾಗಿ ರಾಣಿಯಾಗಿ ಮಾರ್ಪಾಟ ಮಾಡ್ತಾರೆ. ಹಾಲೆಲೂಯಾ, ಜೋರಾಗಿ ಚಪ್ಪಾಳೆ. ಹಾಲೆಲೂಯಾ. ಯಾಕಂದ್ರೆ ಬೈಬಲ್ ಅಲ್ಲಿ ಇಂಥ ವ್ಯಕ್ತಿಗಳು ಸ್ತ್ರೀಯರು ಇಂಥ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅವಳು ಕೆಲಸ ಮಾಡ್ತಾಳೆ, ಹೊಲದಲ್ಲಿ ಶನಿ ಕಳೆಯುವಂತ ಮಾಡ್ತಾಳೆ, ಕೂಲಿ ಕೆಲಸ ಮಾಡ್ತಾಳೆ, ಅವಳಿಗೆ ಯಾವುದೇ ತರದ ಹೋಪ್ ಇರಲ್ಲ, ನಾಳೆ ದಿನ ಉಳಿತೇನೋ ಬದುಕ್ತೇನೋ ಎನ್ನುವಂಥದ್ದು ಇರಲ್ಲ. ಬಟ್ ಒಂದು ದಿನ ದೇವರು ಅವಳ ಪ್ರಾರ್ಥನೆ, ಅವಳ ಕಷ್ಟ, ಅವಳ ನಂಬಿಕೆ, ಅವಳ ಫೇತ್ಫುಲ್ನೆಸ್, ದೇವರ ರಾಜ್ಯಕ್ಕಾಗಿ ದುಡಿಯುವಂತ ಆ ನಂಬಿಕೆಗೆ ನೋಡಿ ಒಂದು ದಿವಸ ದೇವರು ಅವಳಿಗೆ ರಾಣಿಯಾಗಿ ಮಾರ್ಪಾಟ ಮಾಡ್ತಾರೆ. ಹಾಲೆಲೂಯಾ. ನಿಮ್ಮ ಒಳಗಡೆ ಆ ಹೆಸರು ಹಾಗೆ ಕ್ಯಾರೆಕ್ಟರ್ ಇರುವುದಾದ್ರೆ, ನಂಬಿಕಸ್ತಿಕೆ ದೇವರಲ್ಲಿ ಇರುವಂತನಾಗಿದ್ದರೆ, ಇವತ್ತು ನಿಮ್ಮ ಒಳಗಡೆ ಒಂದು ದೊಡ್ಡ ಕಾರ್ಯ ಮಾಡುವಂತ ದೇವರಾಗಿದೆ. ಹಾಲೆಲೂಯಾ. ಅವಳಿಗೆ ಏನು ಹೋಪ್ ಇರಲ್ಲ, ನನ್ನ ಮುಂದೆ ಏನಾಗ್ತದೆ ಅಂತ, ಲೈಫ್ ನಾನು ಎಲ್ಲಿ ಸ್ಟಾಪ್ ಆಗ್ತದೆ ಅಂತ ನಂಬಿಕೆ ಇರಲ್ಲ. ಆದ್ರೆ ದೇವರ ಸನ್ನಿಧಾನದಲ್ಲಿ ಅವಳು ಬಲವಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ದೇವರ ಅನುಸಾರವಾಗಿ, ದೇವರ ಚಿತ್ತದಲ್ಲಿ ಬೆಳೆಯುವುದು ಒಂದೇ ಗುರಿ ಇರ್ತದೆ. ಆದ್ರೆ ಅವಳು ಎಂದು ಅವಳ ಹೆಸರು ಎಲ್ಲರಿಗೂ ಗೊತ್ತಾಗ್ತದೆ ಗೊತ್ತಿರಲ್ಲ. ಒಂದು ದಿನ ರಾಜ ಕೂಡ ನನಗೆ ಅಧೀನಾಗ್ತದಂತೆ ಗೊತ್ತಿರಲ್ಲ, ಒಂದು ದಿನ ರಾಜ ನನಗೆ ಇಷ್ಟಪಡ್ತಾನೆ ಗೊತ್ತಿರಲ್ಲ, ಈ ದೇಶದಲ್ಲಿರುವ ವ್ಯಕ್ತಿಗಳು ನನಗೆ ಅಧೀನಾಗ್ತಾರಂತ ಗೊತ್ತಿರಲ್ಲ. ಅವಳಿಗೆ ಒಂದೇ ಗೊತ್ತಿರ್ತದೆ, ದೇವರನ್ನು ಮಹಿಮೆ ಪಡಿಸುವಂಥದ್ದು. ಒಂದು ದಿವಸ ದೇವರು ಎಲ್ಲರ ಮುಂದೆ ಅವಳಿಗೆ ಅಂತ ಬಿಡುತ್ತೆ. ಇವತ್ತು ಕೂಡ ಅಂತ ವ್ಯಕ್ತಿಗಳಾಗಿದ್ದರೆ, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ರು, ನಿಮ್ ದೇವರ ದೃಷ್ಟಿಯಲ್ಲಿ ಕರೆಕ್ಟ್ ಇರುವಂತ ಮನುಷ್ಯ ಇದ್ರೆ ಎಲ್ಲರೂ ಒಂದು ದಿವಸ ಗೊತ್ತು ಮಾಡುವಂತ ಕಾರ್ಯಕ್ಕೆ ಒಳಗಡೆ ಮಾಡ್ತಾರೆ. ರಾಜನೇ ಅವಳ ಹತ್ರ ಬರ್ತಾರೆ. ಹಾಲೆಲೂಯಾ. ಅವಳಿಗೆ ಯಾವುದೇ ದೊಡ್ಡ ಬ್ಯಾಕ್ ಗ್ರೌಂಡ್ ಇರಲ್ಲ, ಆದ್ರೂ ಕೂಡ ದೇವರು ಒಂದು ದಿವಸ ಉನ್ನತ ಸ್ಥಿತಿಗೆ ದೇವರು ಅವಳನ್ನು ತರ್ತಾರೆ. ಹಾಲೆಲೂಯಾ. ಯಾರಿಗೆ ತರ್ತಾರೆ? ಎಸ್ತರಿಗೆ ತರ್ತಾರೆ. ಹಾಲೆಲೂಯಾ. ಎಷ್ಟು ಜನ ಓದಿದ್ರು ಎಸ್ತರ್ ಬೈಬಲ್ ಗೊತ್ತಿಲ್ಲ, ಬಟ್ ಇವತ್ತು ನಾನು ಹೇಳ್ತೀನಿ, ನಿಮ್ ಲೈಫ್ ಹಾಗಾಗ್ಬೇಕಾದ್ರೆ, ನಿಮ್ ಲೈಫ್ ಅಲ್ಲಿ ದೇವರಿಗೆ ಮೊದಲು ಸ್ಥಾನ ಕೊಡುವುದಾದ್ರೆ, ನೀನು ಯಾವುದೇ ಪರಿಸ್ಥಿತಿಯಲ್ಲಿರೋ ನಿನ್ನನ್ನು ರಾಣಿಯಾಗಿ ಮಾರ್ಪಾಟ ಮಾಡುವಂತ ದೇವರಿಲ್ಲ. ಹಾಲೆಲೂಯಾ. ಇವತ್ತು ಅಂತ ಒಂದು ಪರಿಸ್ಥಿತಿ ಇವತ್ತು ನಿಮ್ಮ ಒಳಗಡೆ ಪರಿಶುದ್ಧಾತ್ಮ ಮಾಡಲಿಕ್ಕಿಲ್ಲ. ಪ್ರೈಸ್ ದಿ ಲಾರ್ಡ್. ಹೆಸರಾಗಿ ಎದ್ದೇಳುವಂತ ವ್ಯಕ್ತಿಗಳಾಗಿದ್ದರೆ ದೇವರು ನಿಮಗೆ 2 ಪಟ್ಟು ದೇವರು ಬ್ಲೆಸ್ ಮಾಡುವನಾಗಿದ್ದಾರೆ. ಹಾಲೆಲೂಯಾ. ಬಟ್ ಅವಳಲ್ಲಿ ಎಂತ ಒಂದು ನಂಬಿಕೆ ಅಂತಂದ್ರೆ, ನಾವು ನೋಡ್ತೇವೆ ಇಬ್ರಿಯ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆ ಫಸ್ಟ್ ವಾಕ್ಯದಲ್ಲಿ ಹೆಂಗಿದೆ, ಆ ನಂಬಿಕೆ ಹೆಂಗಿರ್ಬೇಕಂತ ನೋಡಬಹುದು. ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆಯಿಂದ ಅವಳ ಲೈಫ್ ಹೆಂಗಿತ್ತಂದ್ರೆ, ದೇವರ ಮೇಲೆ ಭರವಸೆ ಇರುವಂತ ವ್ಯಕ್ತಿ. ಯಾರ ಮೇಲೆ? ಅವಳ ಕೆಲಸದ ಮೇಲೆ ಇಲ್ಲ, ಅವ್ರ ಬ್ಯಾಕ್ಗ್ರೌಂಡ್ ಮೇಲೆ ಅಲ್ಲ, ಬಟ್ ಅವಳಿಗೆ ಎಲ್ಲಿ ಭರವಸೆ ಇತ್ತಂದ್ರೆ ದೇವರ ಮೇಲೆ ಭರವಸೆ. ಹಾಲೆಲೂಯಾ. ಎಸ್ತರ್ ಅಂತ ಹೆಸರು ಹೇಳೋದು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ. ಬಟ್ ಒಂದ್ ದಿವಸ ಎಸ್ತರ್ ಅಂತ ಒಂದು ಪ್ರಾಣಿ ಇದ್ದಾನೆ, ಬಡತನದಲ್ಲಿ ಇರುವಂತರಿಗೆ ಸಹಾಯ ಮಾಡುವಂತಳಾದಳು. ಅನೇಕರ ಮಧ್ಯದಲ್ಲಿ ದೇವರು ಅವನಿಗೆ ದೊಡ್ಡ ಹೆಸರು ತಂದಿರುತ್ತೇವೆ. ಹಾಲೆಲೂಯಾ. ಅದಕ್ಕಾಗಿ ಇವತ್ತು ನಿಮ್ಮ ಲೈಫ್ ಅಲ್ಲಿ ಕೂಡ ಆ ನಿರೀಕ್ಷೆ ಇಟ್ಕೊಂಡು ದೇವರ ಮೇಲೆ ನಂಬಿಕೆಯಿಂದ ನೀವು ಬರ್ತಾ ಇದ್ರೆ, ನಿಮ್ಮ ಚರಿತ್ರೆಗಳು ಬೇರೆ ಆಗಿದ್ರೆ, ನಿಮ್ಮ ಗುಣಗಳು ಬೇರೆ ಆಗಿದ್ರೆ, ನೀವು ಪ್ರಾರ್ಥನೆ ಉಪವಾಸ ಮಾಡುವಂತ ವ್ಯಕ್ತಿಗಳಾಗಿದ್ದರೆ, ಒಂದು ದಿನ ನಿಮ್ಮನ್ನು ಎಲ್ಲರೂ ಗೊತ್ತು ಇಡುವಂತೆ ದೇವರು ಮಾಡುವನಾಗಿ. ಹಾಲೆಲೂಯಾ. ಅವಳಿಗೆ ಎಷ್ಟು ಕಷ್ಟ ಇದ್ರೂ ಕೂಡ ಅವಳು ಹೆಂಗಿದ್ರು ಅಂದ್ರೆ, ದೇವರ ಸಾಲಿನಲ್ಲಿ ನಂಬಿಗಸ್ತಿಕೆ ಇತ್ತು. ಯಾರ ಮೇಲೆ ಕೂಡ ಅಪೇಕ್ಷೆ ಪಡ್ತಾ ಇದ್ದಿಲ್ಲ, ಯಾರ ಸಹಾಯ ಕೂಡ ಹುಡುಕ್ತಾ ಇದ್ದಿಲ್ಲ, ಅವಳು ಯಾರಾದ್ರೂ ಸಪೋರ್ಟ್ ಮಾಡ್ಲಿ ಅಂತ ಕೂಡ ಹುಡುಕ್ತಾ ಇದ್ದಿಲ್ಲ. ಬಟ್ ದೇವರು ನನಗೆ ಸಹಾಯಕರಿದ್ದಾನೆ, ಸಾಕು, ನಾನು ದುಡಿಯುವಂತದ್ರಲ್ಲಿ ದೇವರು ನಂಬಿಗಸ್ತಿಕೆ ಇದ್ದಾನೆ ಅನ್ನುವಂತ ಆ ನಂಬಿಕೆ ಉಳ್ಳುವಂತ ಸ್ತ್ರೀ ಅವಳಾಗಿದ್ದಳು. ಅದಕ್ಕೋಸ್ಕರವೇ ದೇವರು ಏನ್ ಮಾಡಿದ್ರು ಅಂದ್ರೆ ಅವನಿಗೆ ರಾಣಿಯಾಗಿ ಮಾಡಿದ್ದ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಬರೀ ನೀವು ಕೆಲಸ ಒಂದೇ ನಂಬಿಕೆಯಿಂದ ಆರಾಧನೆ ಮಾಡಿ, ನೀವು ನಂಬಿಗಸ್ತರಾಗಿ ದೇವರಿಗಾಗಿ ಜೀವಿಸ್ರಿ, ಆಟೋಮೆಟಿಕ್ ಆಗಿ ಎಲ್ಲ ರಾಜತ್ವ, ಎಲ್ಲ ಆಶೀರ್ವಾದಗಳು ನಿಮ್ಮ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಇವಳು ರಾಜನ ಹತ್ರ ಹೋಯ್ತಾರೆ, ರಾಜ ಇವರ ಹತ್ರ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಅಷ್ಟು ಜನ ಇದ್ರೂ ಕೂಡ ರಾಜ ಇವಳಿಗೆ ಇಷ್ಟಪಡ್ಬೇಕು, ಇವಳಿಗೆ ರಾಣಿ ಮಾಡ್ಬೇಕಂದ್ರೆ ಉದ್ದೇಶ ಏನಂದ್ರೆ ಇವಳು ದೇವರೊಂದಿಗೆ ಫೇತ್ಫುಲ್ ಒಂದು ಲೇಡಿ, ಫೇತ್ಫುಲ್ ನಂಬಿಗಸ್ತಿಕೆ ಆಗಿರುವಂತ ಸ್ತ್ರೀ ಆಗಿರೋದ್ರಿಂದ ದೇವರು ಇವಳಿಗೆ ಏನ್ ಮಾಡ್ಬಿಡ್ತಾನೆ, ರಾಣಿಯಾಗಿ ಮಾಡ್ಬಿಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ನೋಡ್ತೇವೆ 13ನೇ ಫಸ್ಟ್ ವಾಕ್ಯ ಹೋದ್ರಿ. ಹಂಗಂದ್ರೆ ಅದೇ ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯವಾಗಿ, ಅದಕ್ಕೆ ಏನು ಮಾಡಬೇಕು ಅಂದ್ರೆ, ಇವತ್ತು ನೀವು ವಾಕ್ಯ ಕೇಳ್ತಾ ಇದ್ದೀರಾ, ಎಷ್ಟು ಜನರ ಒಳಗಡೆ ಭರವಸೆ ಇದೆ ದೇವರಿಗೆ ಅದ್ಭುತ ಮಾಡ್ತಾರಂತ, ಅಂತರ ಒಳಗಡೆ ಕಾರ್ಯ ಮಾಡಕ್ ಸಾಧ್ಯ. ಏ ಜನ ನಂಬಿಕೆ ಇದ್ದವ್ರು ಎಲ್ಲ ಜೋರಾಗಿ ಹಾಲೆಲೂಯಾ. ನಂಬಿಕೆ ಇದೆನಾ? ಹಾಲೆಲೂಯಾ. ನಂಬಿಕೆ ಇದೆ, ನನ್ನ ಫೇತ್ಫುಲ್ನೆಸ್ ದೇವ್ರು ನೋಡಿ ನನಗೆ ಅದ್ಭುತ ಮಾಡ್ತಾನೆ ಅನ್ನೋದಾಗಿ. ನಂಬಿಕೆ ಇರುವಾಗ ಮಾತ್ರ ದೇವರು ದೊಡ್ಡ ಕಾರ್ಯ ಮಾಡಕ್ ಸಾಧ್ಯ. ಹಾಲೆಲೂಯಾ. ಸೊ ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ ಏನಂತಂದ್ರೆ, ನೀ ನಂಬಿದ್ರೆ ದೇವರ ಮಹಿಮೆ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 11ನೇ ಅಧ್ಯಾಯ, ಅದೇ ಇಬ್ರಿಯದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 35ನೇ ವಾಕ್ಯ. ಸ್ತ್ರೀಯು ಸತ್ತು ಹೋಗಿದ್ದ ಹಾ ಅವರನ್ನು ಪುನರುತ್ಥಾನದಿಂದ ಹಾ ಹೇಗೆ ಹೊಂದಿದರು. ಹಾ ಕೆಲವರು ತಾವು ಯಾತನೆಯ ನೆಂಟಕ್ಕೆ ಹಾ ಪಟ್ಟಾಗ ಹಾ ಶ್ರೇಷ್ಠ ಪುನರುತ್ಥಾನವನ್ನು ಹಾ ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ನುಡಿಸಿಕೊಂಡು ಸತ್ತರು. ಹಾ ಬೇರೆ ಕೆಲವರು ಅಪಹಾಸ್ಯ ಹಾ ಕೊರಡೆಯ ಪಟ್ಟು ಹಾ ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಆಮೆನ್. ಹಾಲೆಲೂಯಾ. ಇಲ್ಲಿ ದೇವರು ವಾಕ್ಯ ಹೇಳ್ತದೆ, ಸ್ತ್ರೀಯರ ಸತ್ತು ಹೋಗಿದ ತಮ್ಮ ನಾವು ನೋಡ್ತೇವೆ, ದೇವರು ನಂಬಿಕೆಯಿಂದಲೇ ಏನ್ ಮಾಡಿದಾರಂದ್ರೆ ಪುನರುಜ್ಜೀವನವನ್ನು ಮಾಡಿದಂತ ವಾಕ್ಯ. ಹಾಲೆಲೂಯಾ. ಯಾರಿಗೆ? ಹಾ ನಾವು ನೋಡ್ತೇವೆ ಈ ಒಂದು 11ನೇ ಅಧ್ಯಾಯದಲ್ಲಿ ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯಿಂದ ತನ ಎಷ್ಟು ಅದ್ಭುತ ನಂಬಿಕೆಯಿಂದ ನಡೆದಿದವೋ ಅವೆಲ್ಲ ವಿಷಯಗಳು ಇಲ್ಲಿ ದೇವರ ಆತ್ಮರು ಬರೆಯಲ್ಪಟ್ಟಿದ್ದಾರೆ. ಯಾವುದೆಲ್ಲ ಅದ್ಭುತ ಜರುಗಿದೆ ನೋಡಿ, ಆದಿಕಾಂಡ ಹಿಡಿಕೊಂಡು ಪ್ರಕಟಣೆ ತನಕ ನೀವು ನೋಡುವಾಗ ಯಾವುದೆಲ್ಲ ಅದ್ಭುತಗಳು ಎದರಿಂದಾಗಿದ್ದಾವೆ ಗೊತ್ತಾ? ಎದರಿಂದಾಗಿದ್ದಾವೆ? ನಂಬಿಕೆನೇ ಆಗಿದ್ದಾವೆ. ಹಾಲೆಲೂಯಾ. ಇವತ್ತು ನಿಮ್ಮ ಲೈಫ್ ಅಲ್ಲಿ ನಂಬಿಕೆ ಇಲ್ಲ ಅಂತಂದ್ರೆ ನಿಮ್ಮ ಲೈಫ್ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಮ್ಮ ನಂಬಿಕೆ ನಿಮ್ಮ ಒಳಗಡೆ ಇಲ್ಲ ಅಂದ್ರೆ ನೀವು ಪ್ರಾರ್ಥನೆ ಕೂಡ ಬಲವಾಗಿ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮ ಒಳಗಡೆ ನಂಬಿಕೆ ಇಲ್ಲ ಅಂದ್ರೆ ನೀವು ಉಪವಾಸ ಕೂಡ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮ ಒಳಗಡೆ ನಂಬಿಕೆ ಇಲ್ಲ ಅಂದ್ರೆ ನೀವು ಕೂಡ ಉನ್ನತ ಸ್ಥಿತಿಗೆ ಬರ್ತೀರಿ ಅಂತ ಅನ್ನುವಂತ ಭರವಸೆ ಕೂಡ ನಿಮ್ಮ ಒಳಗಡೆ ಇದೆ. ಯಾಕೆ ಗೊತ್ತಾ? ನಂಬಿಕೆಯಲ್ಲಿ ದೇವರೇ ಮಾಡಿದ್ದಾನೆ, ಕಾರ್ಯ ಮಾಡಿದ್ದಾನೆ. 6ನೇ ವಾಕ್ಯ ಹೋದ್ರೆ 11ನೇ 6ನೇ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾಕೆ ಉಪವಾಸ ಮಾಡಕ್ಕಾಗಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ನೀವು ಶರೀರಿಗೆ ಅಧೀನ ಆದ್ರೆ, ಎರಡನೇದಾಗಿ ಯಾಕೆ ಉಪವಾಸ ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ, ನೀವು ಏನ್ ಮಾಡಲ್ಲ ಅಂತಂದ್ರೆ ನಂಬಿಕೆನಾಗ ಏನಾಗಲ್ಲ, ಭರವಸದಿಂದ ಇರದೇ ಕಾರಣದಿಂದ. 6ನೇ ವಾಕ್ಯ ಹೇಳ್ತದೆ ಏನಂತಂದ್ರೆ, ನಂಬಿಕೆ ಇಲ್ಲದೆ ಎಲ್ಲರೂ ಕೂಡ ಬೈಬಲ್ ಅಲ್ಲಿ ಎಲ್ಲಿ ನೋಡಬೇಕು, ಇವನ್ ಅಬ್ರಾಮ್ ಕೂಡ 99 ವರ್ಷದವರಾಗಿರ್ತಾನೆ. ಏನಾಗಿರ್ತಾನೆ? ಎಷ್ಟು ವರ್ಷದವರಾಗಿರ್ತಾನೆ? 99 ವರ್ಷದವರಾಗಿರ್ತಾನೆ. ದೇವರು ಅವನಿಗೆ ಒಂದು ಮಗುವನ್ನು ಕೊಡ್ತಾನೆ. ಅದು ಹೇಗೆ ಸಾಧ್ಯ? ನಂಬಿಕೆ. ಹಾಲೆಲೂಯಾ. ಯೇಸರ ನಂಬ್ತೀನಿ ಇವತ್ತು ದೇವ್ರು ನನ್ನ ಲೈಫಲ್ಲಿ ಅದ್ಭುತ ಮಾಡ್ತಾನೆ. ಇವತ್ತು ನಿಮ್ಗೆ ನಂಬಿಕೆ ಇದ್ದಾಗ ಮಾತ್ರ ಇಲ್ಲಿಂದ ದೊಡ್ಡ ಅದ್ಭುತ ಹೊಂದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಈ ವಾಕ್ಯದಲ್ಲಿ ಹೇಳ್ತದೆ, 6ನೇ ವಾಕ್ಯದಲ್ಲಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅವಾಗ ನಾವು ನೋಡ್ತೀವಿ, ಈ ಕ್ವಶನ್ ಕೇಳುವಂತ ಶಿಷ್ಯರು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಾರ್ಥನೆ ಮಾಡಿದಾಗ, ಉಪವಾಸ ಮಾಡಿದಾಗ, ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ತೇವೆ, ಪೇತ್ರನು ಒಂದೇ ಒಂದು ವಾಕ್ಯ ಹೇಳಿದಾಗ ಎಷ್ಟು ಜನ ದೇವರ ಕಡೆ ತಿಳ್ಕೊಂಡ್ರು? ಎಷ್ಟು ಜನ? 3000 ಅಷ್ಟು ಜನ ದೇವರ ಕಡೆಗೆ ತಿಳ್ಕೊಂಡ್ರು. ಈ ಕಾಲ ಹೇಗಾಯ್ತು ಅಂದ್ರೆ ಪೇತ್ರನ ಲೈಫ್ ಅಲ್ಲಿ ಅಂದ್ರೆ, ಇವನು ದೇವರು ಹೇಳಿರುವಂತ ಪ್ರತಿಯೊಂದು ಮಾತುಗಳಿಗೆ ಅವನು ಪಶ್ಚಾತ್ತಾಪದಿಂದ ದೇವರ ಕಡೆಗೆ ಬಂದಿದ್ದರಿಂದ ಅವನು ಹೇಳಿದಾಗ ಏನಾಯ್ತಂದ್ರೆ ಬಿಡುಗಡೆಗಳು ಸ್ಟಾರ್ಟ್ ಆದವು, ಅದ್ಭುತಗಳು ಸ್ಟಾರ್ಟ್ ಆದವು, ಪವಿತ್ರಾತ್ಮನ ಕಾರ್ಯಗಳು ಸ್ಟಾರ್ಟ್ ಆದವು. ಇವತ್ತು ನೀವು ನಂಬಿಕೊಂಡು ದೇವರ ಸನ್ನಿಧಾನದಲ್ಲಿ ಯಾವೆಲ್ಲ ಪ್ರಾರ್ಥನೆ ಮಾಡ್ತೀರೋ, ಇವತ್ತು ಹಾಗೆ ನಿಮ್ಮ ಲೈಫ್ ಅಲ್ಲಿ ಕೂಡ ದೊಡ್ಡ ಅದ್ಭುತಗಳು ಜరుగుತ್ತವೆ. ಹಾಲೆಲೂಯಾ.
ಎಂತ ಅದ್ಭುತ ಜರುಗ್ತದೆ? ಒಂದು ಸ್ತ್ರೀ ವಿಷಯದಲ್ಲಿ ಹೇಳಿದೆ. ಯಾರ ವಿಷಯದಲ್ಲಿ ಹೇಳಿದೆ? ಎಸ್ತೇರ್ ವಿಷಯದಲ್ಲಿ. ಏನು ಎಂತ ವ್ಯಕ್ತಿ ಇದ್ದವಳು? ಸಾಧಾರಣ ವ್ಯಕ್ತಿ ಆಗಿದೆ, ಬಡತನದಲ್ಲಿರುವಂತ ಅಂತ ರಾಣಿ ಆಗಿರೋ ಕಾರಣ ಅವಳಲ್ಲಿ ಇರುವಂತ ದೇವರ ಮೇಲೆ ಇದ್ದಂತ ನಂಬಿಕೆ, ಹಾಲೆಲೂಯ, ಭಯ ಭಕ್ತಿಯಲ್ಲಿರುವಂತ ವ್ಯಕ್ತಿ, ಹಾಲೆಲೂಯ. ಇವತ್ತು ನಿಮ್ಮ ಒಳಗಡೆ ಕೂಡ ಅಂತ ನಂಬಿಕೆ ಇರುವುದಾದರೆ ಹೇಳ್ತೀನಿ, ಈ ಸ್ತ್ರೀ ವಿಷಯದಲ್ಲಿ ಹೇಳಿದ ಹಾಗೆ ಇವತ್ತು ನಿಮ್ಮ ಲೈಫ್ ಅಲ್ಲಿ ದೇವರು ಮಾಡಕ್ಕಿದ್ದಾರೆ ಯೇಸು. ಅದು ಹೇಗೆ ಸಾಧ್ಯ ಗೊತ್ತಾ? ನೀವು ನಂಬಿಕೆಯಿಂದ ದೇವರೊಂದಿಗೆ ಇರುವಾಗ. ಹಾಲೆಲೂಯ. ಈ ಒಂದು ಕೊನೆಯ ವಾಕ್ಯ ಓದಿ ನಾನು ಮುಗಿಸಲಿಕ್ಕಿದ್ದಾನೆ. ಒಂದು ವಾಕ್ಯ ಓದಿಕೊಳ್ಳೋಣ. ಈ ಉಪವಾಸ ಪ್ರಾರ್ಥನೆಯಿಂದ ನಾವು ನೋಡ್ತೇವೆ, ಎವೆಲ್ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಎಲ್ಲರೂ ತೆಗಿರಿ, ಹಳೆ ಮಾಡಬೇಕಲ್ಲಿ ಎವೆಲಿನ ಪುಸ್ತಕ 2ನೇ ಅಧ್ಯಾಯ 12ನೇ ವಾಕ್ಯ ಓದಿ ನಾನು ಮುಗಿಸಲಿಕ್ಕಿದ್ದೇನೆ. ಅದನ್ನು ಓದು ಬೇಗ, ಪಾಸ್. 2ನೇ ಅಧ್ಯಾಯ ಎವೆಲಿನ ಪುಸ್ತಕ ಈಗಲಾದರೂ ಏನ್ ಮಾಡ್ರಿ ಅಂತ, ಏನ್ ಮಾಡ್ಬೇಕಂತೆ, ಏನ್ ಮಾಡ್ಬೇಕಂತೆ? ಮನಪೂರ್ವಕ. ಹೆಂಗ್ ಮಾಡ್ಬೇಕಂತೆ? ಹೋದ್ರೆ ಗಟ್ಟಿಯಾಗಿ ಹೋದ್ರೆ. ಹಾ, ಈಗಲಾದರೂ ಅಂದ್ರೆ ಈಗ ಪ್ರೆಸೆಂಟ್ ಆಗಿ ದೇವರು ಮಾತಾಡ್ತಾ ಇದ್ದಾನೆ. ಇದು ಲಾಸ್ಟ್ ವಾಕ್ಯವನ್ನು ನಾನು ಮುಗಿಸ್ಲಿಕ್ಕಿದ್ದಾನೆ. ಏನಂದ್ರೆ ಈಗಲಾದರೂ ಏನ್ ಮಾಡ್ರಿ ಅಂತೆ? ಹೆಂಗೆ ತಿರುಗಬೇಕಂತ ದೇವ್ರ ಕಡೆಗೆ? ಮನಪೂರ್ವಕವಾಗಿ ಪ್ರೇಮ್ ಮಾಡ್ತಾರೆ ಅಂತ ಹೇಳ್ತಾರೆ. ಇವತ್ತು ನಿಮ್ಗೆ ಮಾತಾಡ್ತಾ ಇದ್ದಾರೆ, ಕೊನೆ ಮಾತು ಹೇಳ್ತಾರೆ, ಮನಪೂರ್ವಕವಾಗಿ ಪ್ರೇಮ್. ಒಂದು ರಾಣಿ ಆಗ್ಬೇಕಾದ್ರೆ, ಒಂದು ದೊಡ್ಡ ರಾಜ ಆಗ್ಬೇಕಾದ್ರೆ ತಾವಿದು ಮನಪೂರ್ವಕ ದೇವಿಗೆ ಆರಾಧನೆ ಮಾಡಿ. ಹಾಲೆಲೂಯ. ಮನಪೂರ್ವಕವಾಗಿ 12 ಪ್ರಾರ್ಥನೆ ಮಾಡಿದಾಗ ಗರ್ಭ ತೆರೆಯಲ್ಪಡ್ತದೆ. ಹಾಲೆಲೂಯ. ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿದಾಗ ನಾವು ನೋಡ್ತೇವೆ, ಇಲ್ಲಿ ನಡೆದಿರುವಂತಹ ಅದ್ಭುತ ಯುವೆಲ್ ಲೈಫ್ ಅಲ್ಲಿ ನಡೆದಂತದ್ದು, ಇಸ್ರಾಯೇಲರ ಮಧ್ಯದಲ್ಲಿ ನಡೆದಿರುವಂತದ್ದು ಇವತ್ತು ನಿಮ್ಮ ಮಧ್ಯದಲ್ಲಿ ನಡೆಯುತ್ತಾ ಇದೆ. ಹಾಲೆಲೂಯ. ನೀವು ಪ್ರಾರ್ಥನೆ ಮಾಡುವಾಗ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿ. ಇಲ್ಲೆಲ್ಲ ಪ್ರಾರ್ಥನೆ ಬಂದು ಯಾವಾಗ ಮುಗಿಯುತ್ತದೆ? ಯಾವಾಗ 12 ಗಂಟೆ ಬಿಟ್ಟು 3 ಗಂಟೆ ಬಂದಮೇಲೆ ಕೊನೆ ಪ್ರೇಯರ್ ಮಾಡ್ಕೊಂಡು ಹೋದ್ರೆ ಸಾಕಾದ್ರೆ ಇದು ಮನಪೂರ್ವಕ. ಪ್ರೈಸ್ ದಿ ಲಾರ್ಡ್. ಲಾಸ್ಟ್ ಪ್ರೇಯರ್ ಇದು ಮನಪೂರ್ವಕ. ಹಾಲೆಲೂಯ. ಅಯ್ಯೋ ಇವತ್ತು ಬಹಳ ಕೆಲಸ ಇತ್ತು ಪಾಸ್ಟ್ರೆ, ಅದಕ್ಕೆ ಬರ್ಲಕ್ಕಾಗಿಲ್ಲ, ಸ್ವಲ್ಪ ಹಾಲೆಲೂಯ. ಇವತ್ತು ಬಹಳಷ್ಟು ಅಲ್ಲಿಗೆ ಹೋಗಲಿತ್ತು, ಬಹಳ ಇತ್ತು, ಇದು ಮನಪೂರ್ವಕ. ಅದಕ್ಕೆ ಈಗಲಾದರೂ ದೇವರು ವಾಕ್ಯ ಹೇಳ್ತಾರೆ. ಯಾವಾಗ ಇಷ್ಟು ದಿನ ಏನಾಗಿದೆ ಬಿಡ್ರಿ, ಆದ್ರೆ ಇವತ್ತಾದರೂ ಮನಪೂರ್ವಕ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಇವತ್ತು ಎಷ್ಟು ಜನ ಮನಪೂರ್ವಕ ಮಾಡ್ತಿರೋ ಆ ಹೆಸರು ಹಾಗೆ ಬ್ಲೆಸ್ ಆಗ್ಬಿಡ್ತೀರಿ ಯೇಸು ನಾಮ. ಹಾಲೆಲೂಯ. ಯಾಕಂದ್ರೆ ಇದು ನಾನು ಹೇಳುವಂತ ಮಾತಿಲ್ಲ, ಇದು ದೇವರ ಮಾತಾಗಿದೆ. ಪ್ರೈಸ್ ದಿ ಲಾರ್ಡ್. ಸೊ ಅದಕ್ಕಾಗಿ ಮನಪೂರ್ವಕವಾಗಿ ಏನ್ ಮಾಡ್ರಿ? ಯಾರ ಕಡೆ ತಿಳ್ಕೊಡ್ರಿ? ಪಾಸ್ಟರ್ ಕಡೆ ಇಲ್ಲ, ದೇವರ ಕಡೆಗೆ ತಿಳ್ಕೊಡ್ರಿ. ಯಾರ ಕಡೆ ತಿಳ್ಕೊಡ್ರಿ? ಯಾವ ಮನುಷ್ಯರ ಕಡೆಗೆ ತಿಳ್ಕೊಳ್ಬೇಡ್ರಿ. ಹಾಲೆಲೂಯ. ಯಾವ ನಿಮಗೆ ಹೋಪ್ ಕೊಡ್ತಾ ಇದ್ದಾರೆ, ಯಾವ ನಿಮಗೆ ನಿರೀಕ್ಷೆ ಕೊಡ್ತಾ ಇದ್ದಾರೆ, ನಿನಗೆ ಯಾರು ಆಶೆ ಹುಟ್ಟಿಸ್ತಾ ಇದ್ದಾರೆ ಅವ್ರ ಕಡೆ ತಿಳ್ಕೊಳ್ಬೇಡ. ಯಾಕಂದ್ರೆ ಆ ಆಶೆ ನಿರಾಶೆ ಆದ್ರೆ ನೀನು ಬದುಕೋದು ಲೋಕದಲ್ಲಿ ಕಷ್ಟ ಆಗ್ತದೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ನೀನು ಮನಪೂರ್ವಕವಾಗಿ ಮಾಡು, ನನ್ನ ಕಡೆಗೆ ತಿಳ್ಕೊ. ಹಾಲೆಲೂಯ. ಅಬ್ರಹಾಮನಿಗೆ ಹೇಳ್ತಾರೆ, ಈ ಯಾರು ಅಂದ್ರೆ ಸಾರಲ್ ಹೇಳ್ತಾರೆ. ಏನಂತ ಹೇಳ್ತಾರೆ? ಏನಂತ ಹೇಳ್ತಾರೆ? ನಕ್ಕ ಏನ್ ಹೇಳ್ತಾರೆ? ಈ ಒಂದು ಏರಿಯಾದಲ್ಲಿ ನಾನು ಮಗುವನ್ನು ಹೆತ್ತೋದು ಉಂಟು ಅಂತ ಸಾಧ್ಯ ಅಂತ ಹೇಳ್ತಾರೆ. ಹಾಲೆಲೂಯ. ಅವಾಗ ನಡೀತಾರ. ಪ್ರೈಸ್ ದಿ ಲಾರ್ಡ್. ನಮ್ಮ ಲೈಫ್ ಅಲ್ಲಿ ಕೂಡ ಈ ರೀತಿ ಆಗಿದೆ. ಸಾರಾಗಿ ನಗುವಂತ ಪರಿಸ್ಥಿತಿ, ಕಷ್ಟ ಇದೆ, ಪ್ರಾಬ್ಲಮ್ ಇದೆ, ಬಟ್ ನಗು ಲೈಫ್ ಹೆಂಗ್ ನಗರ ಲೈಫ್? ಅಯ್ಯೋ ಆಗ್ತದೆ ಇಲ್ಲ ಬೇರೆ ಹೋಗ್ತದೆ. ಹಿಂಗಾದ್ರೆ ಯಾವ್ದು ಅದ್ಭುತ ಸಾರ ತರ. ಪ್ರೈಸ್ ದಿ ಲಾರ್ಡ್. ಅಬ್ರಹಾಮ್ ತರ ಆಗ್ಬೇಕಂದ್ರೆ ಅಬ್ರಹಾಮ್ ಹೇಳ್ತಾರೆ, ದೇವ್ರು ಹೇಳ್ತಾ ಇದ್ದಾರೆ, ನಾನು ನಂಬ್ತೀನಿ.